ವೀಕ್ಷಕರೇ, ಸಬ್ಸ್ಕ್ರೈಬರ್ಸ್ನ ವ್ಯೂಸ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಯೂಟ್ಯೂಬ್ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರುತ್ತೆ. ನಾನು ಪ್ರತಿ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೇನೆ. ಅದರಂತೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ನೀವು ಸಖತ್ತಾಗಿ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂಸನ್ನ ಗೇನ್ ಮಾಡ್ಬೋದು ಆರ್ಗ್ಯಾನಿಕ್ ಆಗಿ. ಯಾವುದೇ ತೊಂದರೆ ಇಲ್ಲದೇನೆ ನೀವು ಅವುಗಳನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಇಲ್ಲಿ ಟಿಪ್ಸ್ ಇದೆ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಯೂಟ್ಯೂಬ್ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋಗಳನ್ನ ನಾನು ಈ ಚಾನಲ್ ನಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮೂಲಕ ನಿಮಗ್ ಬಂದು ತಲುಪ್ತವೆ. ಬನ್ನಿ, ಯೂಟ್ಯೂಬ್ ಯಾವ ತರ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂಸ್ ನ ಗೈನ್ ಮಾಡ್ಕೊಳ್ಳೋದಕ್ಕೆ ಅಂತಕ್ಕಂಥದ್ದನ್ನ ಲೈವ್ ನೋಡೋಣ. ವೀಕ್ಷಕರೇ, ಮೊಬೈಲ್ ಸ್ಕ್ರೀನ್ಗೆ ಬಂದಿದ್ದೀನಿ. ಇಲ್ಲಿ ನಿಮ್ಮ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಆ್ಯಪ್ ಅಲ್ಲ, ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದರೆ ಪ್ಲಸ್ ಐಕನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ವಾಟ್ಸ್ ಆನ್ ಯುವರ್ ಮೈಂಡ್ ಅಂತಿದೆ. ಇಲ್ಲಿ ನೀವು ಟೈಪ್ ಮಾಡಿ ಆನಂತರದಲ್ಲಿ ನೀವು ಜನರೇಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಪೋಸ್ಟ್ ಅಂತಿದೆಯಲ್ಲ, ಈ ಪೋಸ್ಟ್ಗೆ ಬಂದರೆ ಇಲ್ಲೆಲ್ಲ ನಿಮ್ಮ ಏನು ಇಮೇಜ್ಗಳಿದೆಯೋ ಆ ಇಮೇಜ್ಗಳನ್ನು ತೋರಿಸ್ತಾ ಇರುತ್ತೆ. ಹಾಗೆ ನಿಮಗೆ ಯಾವ ಇಮೇಜ್ ಬೇಕು ಅಂತಕ್ಕಂಥದ್ದನ್ನು ಸ್ಕ್ರೋಲ್ ಮಾಡಿ ತೆಗೆದುಕೊಳ್ಳಿ. ಕೊನೆಗೆ ಬಂದರೆ ಇಲ್ಲಿ ಇಮೇಜ್ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಇರುತ್ತೆ. ಅಥವಾ ಇಲ್ಲಿ ಕೆಳಗಡೆ ಬಂದರೆ ಈ 3 ಏನು ಪಾಯಿಂಟ್ಸ್ ಇದೆಯೋ ಇಲ್ಲಿ ವೈಟ್ ಪಾಯಿಂಟ್ಸಲ್ಲಿ ಮಧ್ಯದ್ದು ಇಮೇಜನ್ನು ತೋರಿಸುವ ಒಂದು ಐಕನ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಇಮೇಜ್ಗಳು ಶೋ ಆಗ್ತಾ ಹೋಗ್ತವೆ. ನಿಮಗೆ ಯಾವ ಇಮೇಜ್ ಬೇಕು ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನನ್ನದೇ ಆದಂಥ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ನಂತರದಲ್ಲಿ ಮೇಲ್ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಇಮೇಜು ನಿಮಗೆ ಬರುತ್ತೆ. ಇಲ್ಲಿ ನೀವು ಈಗ ಈ ಇಮೇಜ್ಗೆ ಸೌಂಡನ್ನು ಆ್ಯಡ್ ಮಾಡ್ಬೋದು. ಇದು ಬೆಸ್ಟ್ ಫೀಚರ್ಸ್ ಬಂದಿದೆ, ಹೊಸ ಅಪ್ಡೇಟ್ ಅಂತಕ್ಕಂಥದ್ದು. ಅಥವಾ ನೀವು ಈ ಎಡಿಟ್ ಬಗ್ಗೆ ನೀವೇನಾದರೂ ಇಲ್ಲಿ ಎಡಿಟನ್ನು ಟೈಪ್ ಮಾಡಿ ಈ ರೀತಿಯಲ್ಲಿ ಇಮೇಜನ್ನು ಕ್ರಿಯೇಟ್ ಮಾಡು ಅಂದರೆ ಇಮೇಜನ್ನು ಅದೇ ರೀತಿ ಇದು ಕ್ರಿಯೇಟ್ ಮಾಡುತ್ತೆ. ಅದಕ್ಕೂ ಕೂಡ ಅವಕಾಶ ಇದೆ. ನಾನೀಗ ಸೌಂಡನ್ನು ಆ್ಯಡ್ ಮಾಡೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಬನ್ನಿ, ಇಲ್ಲಿ ಮೇಲ್ಗಡೆ ಆ್ಯಡ್ ಸೌಂಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಹೀಗೆ ಹಲವಾರು ಸೌಂಡ್, ಇಲ್ಲಿ ಕಾಪಿರೈಟ್ ಇಲ್ಲದೆ ಇರತಕ್ಕಂಥ ಒಂದು ಸೌಂಡ್ಗಳು ಯೂಟ್ಯೂಬೇ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಯಾವುದೇ ಕಾಪಿರೈಟು ಏನು ಬರೋದಿಲ್ಲ ನಿಮಗೆ. ಇಲ್ಲಿ ಯಾವುದಾದ್ರೂ ಆ ಒಂದು ಇಮೇಜ್ಗೆ ಒಂದು ಮ್ಯೂಸಿಕ್ಕನ್ನು ಸೆಲೆಕ್ಟ್ ಮಾಡ್ಬೋದು. ಅಥವಾ ಮೇಲ್ಗಡೆಯಲ್ಲಿ ಕ್ರಿಯೇಟ್ ಮ್ಯೂಸಿಕ್ ಅಂತ ಬರ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ಸ್ವತಃ ಒಂದು ಮ್ಯೂಸಿಕ್ಕನ್ನು ಕ್ರಿಯೇಟ್ ಮಾಡ್ಕೋಬೋದು. ಈಗ ನಾನು ಇಲ್ಲಿ ಇರತಕ್ಕಂಥದ್ದನ್ನೇ ಒಂದನ್ನು ಚೆಕ್ ಮಾಡ್ಕೊಳ್ತೀನಿ. ಅಥವಾ ನಿಮ್ಗೆ ಯಾವ್ದು ಬೇಕು ಇಲ್ಲಿ ಸರ್ಚ್ ಮಾಡಿದ್ರು ಕೂಡ ಅದು ಇದ್ದರೆ ತೋರಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಚೆಕ್ ಮಾಡೋಣ ಸೌಂಡನ್ನು. ಇದು ಚೆನ್ನಾಗಿದೆ, ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. ಬನ್ನಿ ಹೇಗೆ ಬರುತ್ತೆ ನೋಡೋಣ. ಈಗ ಇದ್ರ ಮುಂದೆ ಆರೋ ಮಾರ್ಕ್ ಬಂದಿದೆ, ಅದನ್ನು ಕ್ಲಿಕ್ ಮಾಡಿ. ಇದಕ್ಕೆ ಸೌಂಡು ಆ್ಯಡ್ ಆಗುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ನೋಡಿ ಬರ್ತಾ ಇದೆ. ಈಗ ಇದನ್ನು ಮೇಲ್ಗಡೆ ರೈಟ್ ಮಾರ್ಕು ವೈಟು ಸೆಲೆಕ್ಟ್ ಅಂತ ಕೇಳ್ತಾ ಇದೆ, ಸೆಲೆಕ್ಟ್ ಮಾಡಿ. ಇದಕ್ಕೆ ನೀವೇನಾದರೂ ಬರೀತೀನಿ ಅಂತ ಹೇಳಿದರೆ ರೈಟ್ ಎ ಮೆಸೇಜ್ ಅಂತ ಮೇಲ್ಗಡೆ ಕೇಳ್ತಾ ಇದೆ, ಬರಿಬೋದು. ಅಥವಾ ಎಡಿಟ್ ಮಾಡ್ತೀನಿ ಮತ್ತೆ ಅಂತ ಹೇಳಿದ್ರೆ ಎಡಿಟ್ ಆಪ್ಷನ್ಸು ಪೆನ್ಸಿಲ್ ಬಟನ್ನು ಲೆಫ್ಟಿಗೆ ತೋರಿಸ್ತಾ ಇದೆ. ಇದು ಬೇಡ ಅಂತ ಹೇಳಿದ್ರೆ ರೈಟಲ್ಲಿ ಡಿಲೀಟ್ ಅಂತ ತೋರಿಸ್ತಾ ಇದೆ. ಇದಕ್ಕೂ ಕೂಡ ಅವಕಾಶ ಇದೆ. ನೆಕ್ಸ್ಟು ಇದೊಂದೇ ಇಮೇಜ್ ಅಲ್ಲದೆ ಇನ್ನೂ ಇಮೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ಮು 10 ಸೆಲೆಕ್ಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೀವು ಎಷ್ಟಾದರೂ ಸೆಲೆಕ್ಟ್ ಮಾಡ್ಬೋದು, ಮ್ಯೂಸಿಕ್ಕನ್ನು ಆ್ಯಡ್ ಮಾಡ್ಬೋದು, ಡೈರೆಕ್ಟಾಗಿ ಪೋಸ್ಟ್ ಮಾಡ್ಬೋದು. ಈಗ ಪೋಸ್ಟ್ ಮಾಡೋಣ ಬನ್ನಿ. ಈಗ ಇದು ನಿಮಗೆ ತುಂಬ ಯೂಸ್ ಆಗುತ್ತಾ ಅಂತ ಕೇಳ್ತಾ ಇದೆ. ನಾನು ಎಕ್ಸ್ಟ್ರೀಮ್ಲಿ ಸ್ಯಾಟಿಸ್ಫೈಡನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಟೆಲ್ ಅಸ್ ವೈ ಅಂತ ಕೇಳ್ತಾ ಇದೆ. ಹಲವಾರು ಆಪ್ಷನ್ಸ್ಗಳಿದೆ, ಇದು ಆಪ್ಷನ್ಸ್ನ ನೀವು ಕ್ಲಿಕ್ ಮಾಡ್ಕೋಬೋದು. ಯಾವ್ದು ನಿಮಗೆ ಸರಿ ಅಂತ ಅನಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಮಿಟನ್ನು ಮಾಡಿ. ಹೀಗೆ ಪೋಸ್ಟ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಪೋಸ್ಟ್ನಲ್ಲಿ ಹೋಗಿ ಇದು ಕುಳಿತುಕೊಳ್ಳುತ್ತೆ. ನೋಡೋಣ ಬನ್ನಿ. ಮತ್ತೆ ಯೂಟ್ಯೂಬ್ಗೆ ಹೋಗೋಣ.
ನಿಮ್ಮ ಮೇಲ್ ಐ ಡಿಲಿ ಲಾಗಿನ್ ಆಗಿರಬೇಕು, ಇದು ನೆನಪಿರಲಿ ನಿಮಗೆ. ಇಲ್ಲಿ ಯುವರ್ ವಿಡಿಯೋಗೆ ಹೋದರೆ ಪೋಸ್ಟ್ ತೋರಿಸುತ್ತೆ, ಅಲ್ಲಿ ಪೋಸ್ಟನ್ನು ನೋಡೋಣ ಬಂದಿದೆಯಾ ಹೇಗೆ ಅಂತ. ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಬಂದಿದೆಯಾ ನೋಡೋಣ. ಬಂದಿದೆ ನೋಡಿ. ಪೋಸ್ಟನ್ನು ಡೈರೆಕ್ಟಾಗಿ ಮಾಡ್ಬೋದು. ನಿಮಗೆ ಹೆಚ್ಚು ಜನ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಬರ್ತಾರೆ. ವ್ಯೂಸ್ ಹೆಂಗೆ ಕೌಂಟ್ ಆಗುತ್ತೆ ಅಂತ ಹೇಳ್ತೀರಾ? ಈ ರೀತಿಯಾಗಿ ನೀವು ಅಪ್ಲೋಡ್ ಮಾಡಿದಾಗ ಮ್ಯೂಸಿಕ್ಕನ್ನು ಆ್ಯಡ್ ಮಾಡಿದ್ರೆ ಇದು ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದನ್ನು ನಾನು ಚೆಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೇನೆ ಅಂತಕ್ಕಂಥದ್ದು. ಈಗ ಯಾಕೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಮ್ಯೂಸಿಕ್ ಆ್ಯಡ್ ಮಾಡಿದಾಗ ಲೇಟ್ ಆಗುತ್ತೆ ಅಪ್ಲೋಡ್ ಆಗೋದು. ಆ ದಿಸೆಯಿಂದಾಗಿ ಮತ್ತೊಂದು ವಿಡಿಯೋದಲ್ಲಿ ಆ ಶಾರ್ಟ್ಸಲ್ಲೂ ಶೋ ಆಗೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಅಂತಕ್ಕಂಥದ್ದು. ಹೀಗೆ ಡೈರೆಕ್ಟಾಗಿ ಪೋಸ್ಟನ್ನು ಮಾಡೋದ್ರ ಮೂಲಕ, ಶಾರ್ಟ್ಸನ್ನು ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದ್ರ ಮೂಲಕ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡ್ಕೋಬೋದು. ಪ್ರತಿವೀಕ್ಷಕರೇ, ಸಬ್ಸ್ಕ್ರೈಬರ್ಸು ವ್ಯೂಸನ್ನ ಗೈನ್ ಮಾಡ್ಬೋದಲ್ಲ ಆರ್ಗ್ಯಾನಿಕ್ ಆಗಿ. ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ, ಯಾವುದೇ ರೀತಿಯಾದ ಇಲ್ಲಿಗಲ್ ಆಗಿ ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡೋ ಅವಶ್ಯಕತೆನೂ ಇಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಹೊಸ ಯೂಟ್ಯೂಬರ್ಸು ಯಾರ್ಯಾರೆಲ್ಲ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಥರದ ವಿಡಿಯೋಗಳು. ದಯಮಾಡಿ ಶೇರ್ ಮಾಡಿ. ಅವರು ಬೆಳೀಲಿ, ನಾವು ಬೆಳೆಯೋಣ. ಹಾಗೂ ಏನಾದರೂ ನೀವು ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್.